ನಮಗಂತೂ ನಂಬಕ್ಕೆ ಆಗ್ತಾ ಇಲ್ಲ ನಿವೇದಿತ ಎಂಗೇಜ್ಡ್ ಅಂತ ಅಂದ್ಬಿಟ್ಟು. ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನೀವು ನೋಡ್ತಿದ್ದೀರಾ ಹರ್ಷಿತಾ ಬೀರೇಶ್ ವ್ಲಾಗ್ಸ್. ಸೊ ಇವತ್ತಿನ ವ್ಲಾಗ್ ಅದೇ ಸ್ಪೆಷಲ್ ವ್ಲಾಗ್ ಅಂತ ಹೇಳಿದ್ನಲ್ಲ. ಸೊ ಇವತ್ತು ಏನಪ್ಪ ಸ್ಪೆಷಲ್ ಅಂತ ಹೇಳೋದಕ್ಕೂ ಮುಂಚೆ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಲ್ಲ ಬೇಗ ಹೋಗಿ ಸಬ್ಸ್ಕ್ರೈಬ್ ಆಗಿ ಆ್ಯಂಡ್ ಬೆಲ್ಲೈಕನ್ನ ಕ್ಲಿಕ್ ಮಾಡಿ, ಸೊ ದಟ್ ನನ್ನೆಲ್ಲ ವೀಡಿಯೋಸ್ ನಿಮಗೆ ಫಸ್ಟ್ ಬರುತ್ತೆ ಅಂತ ಹೇಳ್ತಾ. ಸೊ ಆಲ್ರೆಡಿ ನಾನು ಲಾಸ್ಟ್ ವ್ಲಾಗಲ್ಲಿ ಹಾಕಿದಾಗಲೇ ಸ್ವಲ್ಪ ಜನ ಕಮೆಂಟ್ ಮಾಡಿದ್ದೀರಾ ಏನದು ಏನು ಫಂಕ್ಷನ್ ಅಂತ ಅಂದ್ಬಿಟ್ಟು, ಏನು ಸ್ಪೆಷಲ್ ಅಂತ ಅಂದ್ಬಿಟ್ಟು. ಸೊ ಎಸ್, ದ ಡೇ ಹ್ಯಾಸ್ ಕಮ್. ನಿವೇದಿತಂದು ಸ್ಪೆಷಲ್ ಡೇ ಇವತ್ತು. ಸೊ ಅವಳದು ಎಂಗೇಜ್ಮೆಂಟ್ ಆಗ್ತಾಯಿದೆ. ನನಗೆ ನಂಬಕ್ಕಾಗ್ತಾ ಇಲ್ಲ ಅವಳದು ಎಂಗೇಜ್ಮೆಂಟ್ ಅಂತ ಅಂದ್ಬಿಟ್ಟು. ಸೊ ಅವಳು ಆಲ್ರೆಡಿ ಮುಂಚೆನೇ ಹೇಳಿದ್ಲು ಎಂಗೇಜ್ಮೆಂಟಿಗೆ ನೀನೇ ಮೇಕಪ್ ಮಾಡಬೇಕು ಅಂತ ಅಂದ್ಬಿಟ್ಟು. ಆ್ಯಂಡ್ ಮದುವೆಗೂ ಕೂಡ ನಾನೇ ಮಾಡ್ತಿದ್ದೀನಿ. ಸೊ ಯಾವಾಗ ಮದುವೆ ಏನು ಅಂತ ಇನ್ನೂ ಗೊತ್ತಾಗಿಲ್ಲ. ಸದ್ಯಕ್ಕೆ ಎಂಗೇಜ್ಮೆಂಟ್ ನಡೀತಾ ಇದೆ. ಸೊ ಈ ಫಂಕ್ಷನ್ ಯಾವ ಥರ ಹೋಗುತ್ತೆ ಏನು ಎತ್ತ ಅಂತ ಈ ವ್ಲಾಗಲ್ಲಿ ನಾನು ನಿಮಗೆ ತೋರಿಸ್ತಾ ಇರ್ತೀನಿ. ಸೊ ಬೆಳಗ್ಗೆನೇ ಎದ್ದು ಅವಳಿಗೆಲ್ಲ ಫುಲ್ಲು ರೆಡಿ ಮಾಡಿ ಆಯಿತು. ಸ್ವಲ್ಪ ಲೇಟ್ ಆಯಿತು ಬಿಕಾಸ್ ಅವಳು ಎದ್ದೊಳೋದು ಲೇಟ್ ಆಯಿತು, ರೆಡಿ ಆಗೋದು ಲೇಟ್ ಆಯಿತು, ಎಲ್ಲ ಲೇಟ್ ಆಯಿತು. ಸೊ ಶ್ವೇತಂಗೂ ಸ್ವಲ್ಪ ಮಾಡಬೇಕಾಗಿತ್ತು. ಅವಳಿಗೂ ಸ್ವಲ್ಪ ಕೇಳಿದ್ಲು ನನಗೂ ಮಾಡೇ ಅಂತ ಅಂದ್ಬಿಟ್ಟು. ಓಕೆ ಫೈನ್, ಇಬ್ರಿಗೂ ಮಾಡಿದಾಗ ಆಗುತ್ತೆ, ಅದಾದಮೇಲೆ ನಾನು ರೆಡಿ ಆದ್ರೆ ಆಗುತ್ತೆ ಅಂದ್ಬಿಟ್ಟು ಫಸ್ಟ್ ಅವರಿಬ್ಬರಿಗೆ ರೆಡಿ ಮಾಡಿಬಿಟ್ಟೆ. ಆ್ಯಂಡ್ ನೋಡ್ತಿರ್ಬೋದು ನೀವು, ಆಂಟಿಗೆ ಅವಳೇ ರೆಡಿ ಮಾಡ್ತಿದ್ದಾಳೆ. ಸೊ ನಾವು ಅದೇ ರೇಗಿಸ್ತಾಯಿದ್ವಿ, ಬ್ರೈಡ್ ಆಗಿಬಿಟ್ಟು ಅವಳೇ ಎಲ್ಲ ಮಾಡ್ತಿದ್ದಾಳೆ ರೆಡಿನಾ ಅಂತ ಅಂದ್ಬಿಟ್ಟು. ಆ್ಯಕ್ಚುಲಿ ಹೇಳ್ಬೇಕಂತಂದರೆ ಅವಳು ಬರೀ ಅವ್ರ ಅಮ್ಮಂಗೆ ರೆಡಿ ಮಾಡಿದ್ದಷ್ಟೇ, ಇನ್ನೇನು ಮಾಡಿಲ್ಲ. ಪ್ರತಿಯೊಂದು A to Z ಅವಳಿಗೆ ಏನೇನು ಬೇಕು ಏನೇನು ಬೇಡ, ಸಾರಿ ಬ್ಲೌಸಿಂದ ಹಿಡಿದು ಸಾರಿ ಕುಚ್ಚು ಹಾಕ್ಸೋದು ಎಲ್ಲನೂ ಶ್ವೇತಾನೇ ಮಾಡಿರೋದು. ಸೊ ಬಳೆ ಸೆಲೆಕ್ಟ್ ಮಾಡ್ಕೊಂಡು ತೊಗೊಂಡು ಬಂದಿರೋದು ಕೂಡ ಶ್ವೇತಾನೇ. ಎಲ್ಲ ಪ್ರತಿಯೊಂದು ಎಂಗೇಜ್ಮೆಂಟ್ ಜಸ್ಟ್ ಅವಳು ನಿವೇತ ಹಾಕ್ತಿದ್ದಾಳೆ ಅನ್ನೋದು ಬಿಟ್ಟರೆ ಇನ್ನು ಪ್ರತಿಯೊಂದು ಕೆಲಸನೂ ಯಾರನ್ನ ಕರಿಬೇಕು, ಯಾರನ್ನ ಬಿಡಬೇಕು, ರಿಂಗ್ ಸೆಲೆಕ್ಟ್ ಮಾಡೋದ್ರಿಂದ ಹಿಡಿದು ಎಲ್ಲ ಶ್ವೇತಾನೇ ಮಾಡಿದ್ದು. ಸೊ ಆಲ್ ಕ್ರೆಡಿಟ್ ಗೋಸ್ ಟು ಶ್ವೇತಾ. ಬಿಕಾಸ್ ಯಾರು ಈಗಿನ ಕಾಲದಲ್ಲಿ ಯಾರೂ ಏನದು ನಮ್ಮ ಅಕ್ಕಂತಾನೆ ಬಿಡು ಅವಳು ಮಾಡ್ಕೊತಾಳೆ ಅಂತ ಹೇಳ್ಬಿಡ್ತಾರೆ. ಬಟ್ ಇಲ್ಲಿ ಉಲ್ಟಾ ನಿವೇತಂಗೆ ಅಷ್ಟು ಇದ್ರ ಬಗ್ಗೆ ಎಲ್ಲ ಇಂಟ್ರೆಸ್ಟ್ ಇಲ್ಲ. ಅಂದರೆ ರೆಡಿ ಆಗೋದು ಅದೆಲ್ಲ ಅಷ್ಟೊಂದು ಇಂಟ್ರೆಸ್ಟ್ ತೋರಿಸಲ್ಲ ಅವಳು. ಬಟ್ ಶ್ವೇತಂಗೆ ತುಂಬ ಜಾಸ್ತಿ ಇದೆ. ಇನ್ಫ್ಯಾಕ್ಟ್ ಹೇಳಬೇಕಂದ್ರೆ ಎಂಗೇಜ್ಮೆಂಟ್ ಇದೆ, ಎಲ್ಲ ಪ್ರಿಪ್ರೇಷನ್ಸ್ ಮಾಡ್ಕೊಬೇಕು ಅಂತ ಅಂದ್ಬಿಟ್ಟು ಶ್ವೇತಾ 3-4 ಡೇಸಿಂದ ರಜೆ ಹಾಕಿದ್ಲು. ಬಟ್ ನಿವೇದಿತಾ ಅವಳು ಎಂಗೇಜ್ಮೆಂಟ್ ಆಗೋ ಹಿಂದಿನ ದಿನ ಕೂಡ ಆಫೀಸ್ಗೆ ಹೋಗಿ ಬಂದಿದ್ಲು. ಸೊ ಆ ಥರ. ಬಟ್ ಆದರೂ ಶ್ವೇತಾ ಗ್ರೇಟ್ ಅಂತಲೇ ಹೇಳಬೇಕು ನಾನು. ಗೈಸ್, ಇವಾಗ ನಾವು ರೆಡಿ ಆಗ್ತಾ ಇದ್ದೀವಿ, ಇನ್ನೂ ರೆಡಿ ಆಗ್ತಾನೇ ಇದ್ದೀವಿ. ನಮ್ಮ ಶ್ವೇತಾ ಇಲ್ಲ ಏನು ಕಾಣಲಿಲ್ಲ. ಸೊ ಇವಾಗ ರೆಡಿ ಆಗ್ತಾ ಇದ್ದೀವಿ. ಆ್ಯಂಡ್ ಶ್ವೇತಾ ಕೂಡ ರೆಡಿ ಆಗಿದ್ದಾಳೆ. ಆ್ಯಂಡ್ ಹೇಗೆ ಕಾಣ್ತಿದ್ದಾಳೆ ನೋಡಿ. ನಾನು ಕೂಡ ಆಗಿದ್ದೀನಿ. ಜ್ಯುವೆಲ್ರಿ ಎಲ್ಲ ಮಮ್ಮಿ ತರ್ತಾರೆ. ಸೊ ಅಲ್ಲೋಗಿ ನಾನು ಹಾಕೊಬೇಕು. ನಾನು ಬ್ಯಾಕ್ ಕ್ಯಾಮ್ರಾಯಿಂದ ತೋರಿಸ್ತೀನಿ. ಸೊ ನೋಡಿ, ಈ ಥರ ಇದೆ. ನಾನು ಈ ಥರ ಸ್ಯಾರಿ ಹಾಕ್ಕೊಂಡಿದ್ದೀನಿ. ಆ್ಯಂಡ್ ಸ್ಯಾರಿ ಪ್ಲೀಟಿಂಗ್ ಮಾಡಿರೋದಕ್ಕೆ ಎಷ್ಟು ನೀಟಾಗಿ ಬಂದಿದೆ ನೋಡಿ, ಸಕ್ಕದಾಗಿದೆ. ಸೊ ಯಾರಿಗಾನ ಪ್ಲೀಟಿಂಗ್ ಬೇಕಿದ್ದರೆ ಕಾಂಟ್ಯಾಕ್ಟ್ ಮೀ, ಆಯಿತಾ? ನಾನು ಕಾಂಟ್ಯಾಕ್ಟ್ ನಂಬರ್ ಎಲ್ಲ ಹಾಕಿರ್ತೀನಿ. ಸೊ ಈ ಥರ ಉಟ್ಕೊಂಡಿದ್ದೀನಿ. ಎಲ್ಲ ಇನ್ನೂ ರೆಡಿ ಆಗ್ತಾ ಇದ್ದಾರೆ. ಇವಳಂತೂ ಇವತ್ತೆಲ್ಲ ರೆಡಿ ಆಗ್ತಾನೆ ಇರ್ತಾಳೆ. ವಿನೋತನ ಕೂಡ ರೆಡಿ ಆಗಿದ್ದಾಳೆ. ಹಾಯ್ ಮಾಡಿ. ಅಂತೂ ಫುಲ್ ಮೆಸ್ಸು 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 ಏನಾಗಲ್ಲ, ಅಲ್ಲಿ ಸರಿ ಆಗುತ್ತೆ. ಸ್ವಲ್ಪ ಸರಿ ಮಾಡ್ತಾರೆ. ಒಂದೇ ಟ್ರಿಪ್ ಮತ್ತೆ ಬರಮಾಡ್ದಿಲ್ಲ. ಬರ್ಲಿಲ್ಲ ಅಂದ್ರೆ ಹೌದು ಕಡೆ ನಿಜನೇ. ಸೊ ಅವ್ರ ಮನೆ ಹತ್ರನೇ ಒಂದು ಹಾಲ್ನ ಬುಕ್ ಮಾಡಿದ್ರು. ಅಲ್ಲೇ ಎಂಗೇಜ್ಮೆಂಟ್ ಕೂಡ ಮಾಡಿದ್ದು. ತುಂಬ ಹತ್ರನೇ ಇತ್ತು, ಒಂದು 10 ಮಿನಿಟ್ಸ್ ಅಷ್ಟೇ ಅವ್ರ ಮನೆಯಿಂದ. ಆ್ಯಂಡ್ ಹಾಲ್ ಕೂಡ ಅಷ್ಟೇ ಒಂದು 150 ಮೆಂಬರ್ಸ್ಗೆ ಆಗೋಷ್ಟೇ ಇದ್ದಿತ್ತು. ಸೊ ಇವ್ರ ಕಡೆಯಿಂದ ಒಂದು 200 ಆಗಿರಬಹುದು. ಆ್ಯಂಡ್ ಇಲ್ಲಿ ಬೋರ್ಡ್ ಕೂಡ ಮಾಡಿಸ್ಬಿಟ್ಟಿದ್ರು. ನಾನು ನೋಡಿ ಫುಲ್ಲು ಒಂಥರ ಏನೋ ಒಂಥರ ನ್ಯೂ ಅಂತ ಅನ್ನಿಸ್ತಿತ್ತು. ಬಿಕಾಸ್ ನಮ್ಮ ಕಡೆ ಎಲ್ಲ ಈ ಥರ ಎಂಗೇಜ್ಮೆಂಟ್ ಯಾರೂ ಮಾಡೇ ಇಲ್ಲ ಫಸ್ಟ್ ಆಫ್ ಆಲ್ ಹೇಳಬೇಕಂದ್ರೆ. ಸೊ ನಿವೇದಿತಂದೆ ಫಸ್ಟ್ ಎಂಗೇಜ್ಮೆಂಟ್ ಆಗ್ತಿರೋದು ನಮ್ಮ ಕಡೆ ಹೇಳಬೇಕಂದ್ರೆ. ಸೊ ನಮಗೊಂಥರ ಖುಷಿ, ಅದು ಏನೋ ಒಂಥರ ಖುಷಿ ಆಗ್ತಾಯಿತ್ತು. ಆ್ಯಂಡ್ ಎಂಟರ್ ಆಗಿದ ತಕ್ಷಣ ಸ್ವಲ್ಪ ಜನ ಬಂದಿದ್ದರು, ಇನ್ನೂ ಸ್ವಲ್ಪ ಜನ ಬರಬೇಕಿತ್ತು. ಆ್ಯಂಡ್ ಹುಡುಗನ ಕಡೆಯವರು ಇನ್ನೂ ಬರಬೇಕಿತ್ತು. ಮೇಡಮ್
ಏ ಹೋಗೆ ನನ್ನ ಫ್ರೆಂಡ್ ಧನು ಅಂತ, ಧನು ಅಲಿಯಾಸ್ ಧನಲಕ್ಷ್ಮಿ. ಅವರಿಬ್ಬರು ನಾಗರಾಜ್ ಅವಳು ಇನ್ನ ಇವಾಗ ರೆಡಿ ಮಾಡ್ಕೊಂಡು ಇದ್ದಾರೆ. ಮನೆಯವ್ರು ಬಂದವ್ರೆ ಅಂತ ಇನ್ನು ಮನೆಯಲ್ಲಿದ್ಯಾರ ಎಲ್ಲ ಲಿಸ್ಟ್ ಮಾಡಿ ಕೊಟ್ಟಿದ್ದೀವಿ. ಹಾಯ್ ಫಸ್ಟ್ ಫಂಕ್ಷನ್. ಹಾಯ್ ಮೇಡಮ್. ಹಾಯ್ ಹಾಯ್ ಹಾಯ್. ಓಹಾ ಚಿಕ್ಕಿ ಹೆಂಗ್ ರೆಡಿ ಆಗ್ಬಿಟ್ಟೈತೆ ಅಣ್ಣ. ಸೊ ಇದೆ ಏನು ಹೇಳಿ, ಫೋನಾ? ಇದು ನಂದೇನೆ, ಇದ್ರಲ್ಲಿ ವ್ಲಾಗ್ ಮಾಡ್ತೀನಿ, ಅದು ಸುಮ್ಮನೆ ಕಾಲ್ ಯೂಸಿಂಗ್. ಮೇಡಮ್ನೆಲ್ಲರೂ ಮಾತಾಡ್ಸ್ತಾರೆ. ಚೆನ್ನಾಗಿದ್ದೀರ ಆಂಟಿ? ಚಿಕ್ಕಿ ಚೆನ್ನಾಗಿ ನೆನೆ ಬಂದ ಅಲ್ಲಿ ನೋಡಲ್ಲಿ, ಅಲ್ಲಿ ಅವ್ರ ರಿಯಾಕ್ಷನ್ ನೋಡು. ಬರ್ತೀನಿ ಮತ್ತೆ ಬಂದ ಕಡೆ ರೂಮಲ್ಲಿ ಸೇರ್ಕೊಂಡಿಲ್ಲ ನಾವು ರೆಡಿ ಆಗ್ತಾ ಇದ್ದೆ. ಅಮ್ಮ ಅವಳು ಬರಲ್ಲ ಕಣಕ್ಕ, ಅವಳು ವೇಸ್ಟ್. ಅವಳು ಅದಕ್ಕೆ ರೆಡಿ ಆಗೋಳು, ಅವಳು ನಾಚ್ಕೊಂಡು ನಿಂತ್ಕೊಳ್ಳೋಕ್ಕೆ. ಹಾರ ಹಾಕೊಂಡಿದ್ದೀರಾ? ಹಾರ ಜೋರಾಗಿರ್ಲಿ. ಒಂದಿಗೆ ಬರ್ತಲ್ಲ.
ಹಾಯ್ ಮಾಡು ಹಾಯ್ ಮಾಡಿ ಹಾರ ಕೊಡಿ ಹಾರ ಕೊಡಿ ಚಾಕ್ ಕೊಡ ಮಾಡಿ ನಾನು ಮಾಡ್ತಿದ್ದೀನಿ ತಾನೇ, ಏನು ಪ್ರಾಬ್ಲಮ್ ನಿಮ್ಮದು? ಕೂದಲಿಂದೆ ಹಾಕು ನೀವೇ. ಅವಳಿಗೆ ಮುಂದೆ ಕೂದಲಿಲ್ಲ, ಅದಕ್ಕೆ ಕವರ್ ಮಾಡಿರೋದು. ನಂದು ಹಂಗೆ ಎತ್ಕೊಂಡು ತಗೊಳ್ಳಿ. ಹಾಯ್ ಮಾಡ, ತಟ್ಟೆ ಕೊಡಪ್ಪ ಹಾಯ್ ಮಾಡು, ಹಾಯ್. ಯಾರು ಕ್ಲಾಪೇ ಮಾಡಲಿಲ್ಲ, ಯಾರು ಕ್ಲಾಪ್ ಮಾಡಿಲ್ಲ, ಕ್ಲಾಪ್ ಮಾಡಿ. ಓ ಆಂಟಿ ಸುಮ್ಮನೆ ಇರ್ರಿ. ಕರೆಕ್ಟ್ ಆಗಿದೆ, ಕರೆಕ್ಟ್ ಆಗಿದೆ, ಮತ್ತೆ ಟೈಟ್ ಆಗಿದೆ. ನೋಡಿ, ಇವರಿಬ್ರಿಗೂ ಇಷ್ಟು ಜನ ಮಕ್ಕಳಾದ್ರೆ ಚೆನ್ನಾಗಿರುತ್ತೆ ಅಲ್ವಾ? ಅದ್ರಲ್ಲಿ ಒಂದು ಹುಡುಗಿ, ಇನ್ನೊಂದೆರಡು ಹುಡುಗ, ಎರಡು ಹುಡುಗಿ ಒಂದು ಹುಡುಗ ಆದ್ರೂ ಓಕೆ. ಅಷ್ಟು ಜನ ಮಕ್ಕಳಾದ್ರೆ ಸಾಕು. ಓಕೆ, ಕ್ಯಾಮ್ರಾ ನೋಡಿ. ಓಕೆ, ರೆಡಿ. ಓಕೆ, ಅದ್ಯಾಕದು ಅಷ್ಟೇ ವಿಡಿಯೋ ಅದು. ಅಕ್ಕ, ನಿಂಗೆ ಕೆಲಸ ಇಲ್ಲ ಅಂದ್ರೆ ಬಾಳೆಹಣ್ಣು ತಿನ್ನಲ್ಲ? ಅವಳೆ ಮಾಡ್ತಾವಳೆ. ಅವಳೆ ಬಾಯಿಗೆ ಬೆಳ್ಳಿಟ್ಕೊಂಡು ಹಾಯ್ ಮಾಡಿ. ಯಾಕಂಟಿ
ಸೊ ಇಷ್ಟೊತ್ತು ಏನೇನಾಯಿತು ಅದನ್ನೆಲ್ಲ ರಾಗೆ ಇಟ್ಟಿದ್ದೆ, ಬಿಕಾಸ್ ನಾಳೆ ದಿನ ನಾವು ನೋಡಿದಾಗ ಒಂಥರ ಚೆರಿಷ್ ಮಾಡೋದಕ್ಕೆ ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು. ಆ್ಯಂಡ್ ಇವಾಗ ಬಂದು ಆಲ್ಮೋಸ್ಟ್ ಎಲ್ಲರೂ ಸೇರ್ಕೊಂಡು ಡ್ಯಾನ್ಸ್ ಆಡ್ತಿದ್ದೀವಿ. ಸ್ಟಾರ್ಟಿಂಗ್ ಫಸ್ಟು ಮಕ್ಕಳು ಸ್ಟಾರ್ಟ್ ಮಾಡಿದ್ರು, ನನಗಾಗಲೇ ಕಾಲು ನಿಲ್ತಿರಲಿಲ್ಲ. ಬಟ್ ಅದಾದಮೇಲೆ ಎಲ್ಲರೂ ನಾವು ದೊಡ್ಡವ್ರು ಮಾಡೋಣ ಅಂತ ಅಂದ್ಬಿಟ್ಟು ಬಂದ್ವಿ. ಸೊ ಸುಮ್ಮನೆ ಹಾಗೆ ಸಾಂಗ್ ಪ್ಲೇ ಮಾಡಿಕೊಂಡು ನಮ್ಗೆ ಹೆಂಗೆ ಇಷ್ಟನೋ ಹಾಗೆ ಡ್ಯಾನ್ಸ್ ಮಾಡಿದ್ವಿ. ಯಾವುದೇ ರೀತಿಯಾದ ಪ್ಲ್ಯಾನ್ಸ್ ಮಾಡಿರಲಿಲ್ಲ, ಬಿಕಾಸ್ ಎಂಗೇಜ್ಮೆಂಟೇ ಅರ್ಜೆಂಟಲ್ಲಿ ಆಗಿರೋದ್ರಿಂದ ಯಾವುದೋ ಪ್ಲ್ಯಾನ್ಸ್ ಏನೂ ಮಾಡ್ಕೊಂಡಿರಲಿಲ್ಲ ನಾವು. ಸೊ ಹಾಗೆ ರ್ಯಾಂಡಮಾಗಿ ಸಾಂಗ್ಸ್ ಹಾಕ್ಕೊಂಡು ಅದರದ್ದೇ ಡ್ಯಾನ್ಸ್ ಸ್ಟೆಪ್ಸ್ ಎಲ್ಲ ಮಾಡ್ಕೊಂಡು ಮಾಡ್ತಿದ್ವಿ. ತುಂಬಾ ಎಂಜಾಯ್ ಮಾಡಿದ್ವಿ ಹೇಳಬೇಕಂತಂದರೆ. ಲಾಸ್ಟಲ್ಲಿ ತುಂಬ ಚೆನ್ನಾಗಿತ್ತು. ಬಟ್ ನಾನು ಸ್ವಲ್ಪ ಜಾಸ್ತಿ ಎಕ್ಸಾಸ್ಟ್ ಆಗಿಬಿಟ್ಟಿದ್ದೆ, ಬಿಕಾಸ್ ಬೆಳಗ್ಗೆಯಿಂದ ನಿಂತ್ಕೊಂಡೇ ಕೆಲಸ ಮಾಡಿ ಮತ್ತು ಅಲ್ಲೋಗಿ ಅಲ್ಲೂ ಕೂಡ ನಾನು ರೆಡಿಯಾಗಿ ಅಲ್ಲೂ ಕೂಡ ಫಂಕ್ಷನ್ ಅಟೆಂಡ್ ಮಾಡಿ ಎಲ್ಲ ಮಾಡೋ ಅಷ್ಟೊತ್ತಿಗೆ ನನಗೂ ಸಿಕ್ಕಾಪಟ್ಟೆ ಸುಸ್ತಾಗ್ಬಿಟ್ಟಿತ್ತು. ಬಟ್ ಡ್ಯಾನ್ಸ್ ಅನ್ನೋವಂಥ ವಿಷಯಕ್ಕೆ ಬಂದರೆ ಐಲ್ ಬಿ ಆಲ್ವೇಸ್ ಎನರ್ಜೆಟಿಕ್. ಸೊ ಡ್ಯಾನ್ಸ್ ಎಲ್ಲ ಮಾಡಿ ಫುಲ್ ಖುಷಿ ಆಯಿತು. ಆ್ಯಂಡ್ ಶ್ರೇಯಸ್ ಅವರು ಅಷ್ಟೇ ಅವರು ಸ್ವಲ್ಪ ನಾಚ್ಕೊತಿದ್ರು. ಬಟ್ ಸ್ಟಿಲ್ ಅವರ ಒಂದು ಏನದು ಎನರ್ಜಿಗೆ ನಾನು ಗುಡ್ ಅಂತ ಹೇಳಲೇಬೇಕು. ಬಿಕಾಸ್ ಫಸ್ಟ್ ಡೇ ಪರಿಚಯ ಆಗಿರೋದು, ಅಷ್ಟೊಂದು ಗೊತ್ತೇ ಇಲ್ಲ ಅವ್ರಿಗೆ ನಾವು ಯಾರು ಅಂತ. ಬಟ್ ಸ್ಟಿಲ್ ಹಿ ಮ್ಯಾನೇಜ್ ಟು ಡ್ಯಾನ್ಸ್ ವಿತ್ ಅಸ್. ಆ್ಯಂಡ್ ತುಂಬ ಎನ್ಕರೇಜ್ ಮಾಡ್ತಿದ್ರು. ತುಂಬ ಶೈ ಅದು ಇದು ಎಲ್ಲ ಏನಿಲ್ಲ, ನಮ್ಗೆ ಹೆಂಗೆ ಬೇಕೋ ಹಂಗೆ ಡ್ಯಾನ್ಸ್ ಮಾಡೋ ಥರ ಅವರೂ ಮಾಡಿಕೊಂಡು ಇದ್ದರು. ಸೊ ನನಗಂತೂ ಖುಷಿ ಆಯಿತು. ಆ್ಯಂಡ್ ಲಾಸ್ಟಲ್ಲೂ ನಾವು ಫ್ಯಾಮಿಲಿ ಎಲ್ಲರೂ ಸೇರಿಕೊಂಡು ಡ್ಯಾನ್ಸ್ ಮಾಡಿದ್ವಿ. ಫಸ್ಟು ಬರೀ ನಾವು 4 ಜನ ಮಾಡ್ತಿದ್ವಿ, ಯಾರೂ ಬಂದಿರಲಿಲ್ಲ. ಈ ಮಕ್ಕಳೆಲ್ಲ ಚಿಕ್ಕ ಮಕ್ಕಳೆಲ್ಲ ಮಾಡ್ತಾಯಿದ್ರು. ಸೊ ಅವ್ರ ಜೊತೆಗೆ ನಾವು ಕೂಡ ಜಾಯ್ನ್ ಆಗಿ ಅವ್ರು ಮುಂದೆ ಮಾಡ್ತಿದ್ರು, ನಾವು ಹಿಂದೆ ಮಾಡ್ತಿದ್ವಿ. ಆ್ಯಂಡ್ ಇನ್ನೂ ಸ್ವಲ್ಪ ಜನನ ಕರೆದ್ವಿ, ಬಟ್ ಅವ್ರು ಯಾರೂ ಬರೋ ಅಂಥ ಸ್ಟೇಜಲ್ಲಿ ಇರಲಿಲ್ಲ. ಸೊ ನಾವೇ ಮಾಡಿದ್ವಿ. ಇದಿಷ್ಟು ನಮ್ಮ ಡ್ಯಾನ್ಸ್ದು ಬಗ್ಗೆ ಆಯಿತು. ತುಂಬ ಖುಷಿಯಾಯಿತು. ಎಲ್ಲರೂ ನಿಂತ್ಕೊಂಡು ನೋಡ್ತಾಯಿದ್ರು ಏನು ಮಾಡ್ತಿದ್ದಾರೆ ಏನು ಎತ್ತ ಅಂತ. ಆ್ಯಂಡ್ ತುಂಬ ಕಾಂಪ್ಲಿಮೆಂಟ್ಸ್ ಕೂಡ ಬಂತು, ಚೆನ್ನಾಗಿ ಮಾಡಿದೆ ಅಂತ ಅಂದ್ಬಿಟ್ಟು. ಸೊ ಒಂಥರ ಖುಷಿ ಆಯಿತು. ಅದಾದಮೇಲೆ ಮತ್ತು ಫ್ಯಾಮಿಲಿ ಎಲ್ಲರೂ ಸೇರಿಕೊಂಡ್ರು. ಲಾಸ್ಟಲ್ಲಿ ನಿಮಗೆ ಗೊತ್ತಾಗುತ್ತೆ, ನೋಡ್ತೀರಾ. ನಾನು ಇದು ಯಾವುದೂ ಸಾಂಗ್ ಹಾಕ್ತಿಲ್ಲ, ಬಿಕಾಸ್ ನಿಮಗೆ ಗೊತ್ತಿರುತ್ತೆ ಸಾಂಗ್ ಹಾಕಿದ್ರೆ ಕಾಪಿರೈಟ್ಸ್ ಬರುತ್ತೆ ಅಂತ ಅಂದ್ಬಿಟ್ಟು. ಸೊ ನನಗದು ಇಷ್ಟ ಇಲ್ಲ, ಅದಕ್ಕೆ ನಾನು ಯಾವುದೇ ರೀತಿಯಾದ ಸಾಂಗ್ ಹಾಕಿಲ್ಲ. ಇನ್ ಕೇಸ್ ಇದರದ್ದು ಡ್ಯಾನ್ಸ್ ವೀಡಿಯೋ ಬೇಕು ಅಂತಂದರೆ ನಾನು ಇನ್ಸ್ಟಾಗ್ರಾಮಲ್ಲಿ ಪೋಸ್ಟ್ ಮಾಡಿರ್ತೀನಿ, ಹೋಗಿ ಒಂದ್ಸತಿ ಚೆಕ್ಔಟ್ ಮಾಡಿ. ಅಂದರೆ ನನಗೆ ಯಾವ್ದು ಇಷ್ಟ ಆಗಿದೆಯೋ ಪೋರ್ಷನು ಅದನ್ನು ಮಾತ್ರ ಒಂದು ರೀಲ್ ಥರ ಮಾಡಿಬಿಟ್ಟು ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಈ ವಿಡಿಯೋ ಬರೋಷ್ಟೊತ್ತಿಗೆ ಅದು ಬಂದಿರುತ್ತೆ. ಸೊ ಇಷ್ಟ ಇದ್ದವರು ಹೋಗಿ ನೋಡ್ಬೋದು. ಆ್ಯಂಡ್ ಇದಿಷ್ಟ ಆಗಿತ್ತು ಡ್ಯಾನ್ಸ್ನ ಕತೆ. ಇನ್ನು ಮುಂದೆ ಮ್ಯೂಸಿಕ್ ಹಾಕ್ತೀನಿ, ನೋಡ್ಕೊಳ್ಳಿ.
ಎಲ್ಲ ಫುಲ್ಲು ವಿಡಿಯೋಸ್ ತೆಗೆಸ್ಕೊಂತ. ಯಾಕೆ ಮೇಡಮ್ ಹಿಂಗೆ ನಿಂತಿದ್ದೀರಾ? ಅಯ್ಯೋ ನಾನು ನಿದ್ದೆ ಬರ್ತಾ ಇದೆ. ಆಯಿತು ಫಂಕ್ಷನ್ ಎಲ್ಲ, ಇವಾಗ ಮನೆಗೆ ಹೋಗಿ ಅವಳನ್ನ ಆರತಿ ಮಾಡಿ ಮನೆ ಕರ್ಕೊಂಡ್ಬೇಕಂದ್ರೆ. ಸೊ ಇವಾಗ ಮೀಡಿಯಾ ನಿಂತಿಲ್ಲ, ಅವಳಿಗೆ ಅವ್ರು ಇನ್ನೂ ಬರ್ತಾನೆ ಇಲ್ಲ. ಇಲ್ಲ. ಟೈಮ್ ಎಷ್ಟಾಯ್ತು? 4 ಗಂಟೆ ಆಗಿದೆಯಾ? 4 ಕಾಲು. ಸುಸ್ತಾಗೋಯ್ತು ನನಗಂತೂ, ಸಾಕಾಗೋಗಿದೆ. ಮನೆಗೆ ಹೋಗಿ ನಮ್ಮ ಮನೆಗೆ ಹೋಗ್ಬೇಕು ಫಸ್ಟ್. ನಾನು ಹೋಗಿ ನಿದ್ದೆ ಮಾಡಬೇಕು. ಇಲ್ಲಿ ನಿದ್ದೆ ಮಾಡಲ್ವಾ ತಾವು? ಇಲ್ಲಿ ನಿದ್ದೆ ಮಾಡಲ್ವಾ ನೀವು? ಇಲ್ಲಿ ನಿದ್ದೆಗಿದ್ದೆ ಸಿಗಲ್ಲ. ನಾನು ಡ್ರೆಸ್ ಚೇಂಜ್ ಮಾಡಿ ಮನೆಗೆ ಹೋಗ್ಬೇಕು ನಾನು. ಓಕೆ. ಸೊ ಫಂಕ್ಷನ್ ಎಲ್ಲ ಸೂಪರಾಗಿ ಆಯಿತು. ಸೊ ಮನೆಗೆ ಬಂದಮೇಲೆ ರಿವ್ಯೂ ನೀವೇ ಅಂತ ಕೇಳಿಸ್ತೀನಿ, ನಾವು ಸ್ವಲ್ಪ ಹೇಳ್ತೀವಿ. ನಮ್ಮ ಕಳ್ಳ ಸಂಜೆ ಆಹಾ ಹೇಳು. ಓಹೋ ಯು ಕ್ಯಾನ್ ಗೋ. ಥ್ಯಾಂಕ್ ಯು. ಇರು. ಹೋಗೆ. ಫಸ್ಟ್ ಟೈಮ್ ವೆಲ್ಕಮಿಂಗ್ ಟು ದಿ ಹೌಸ್ ಆಫ್ಟರ್ ಎಂಗೇಜ್ಮೆಂಟ್. ಹೆಂಗೆ ಅನ್ನಿಸ್ತು ಎಂಗೇಜ್ಮೆಂಟು? ಅಯ್ಯೋ ಸಖತ್ ಖುಷಿ ಆಯಿತು. ಅನ್ಕೊಳ್ಳೋದಕ್ಕಿಂತ ಇನ್ನೂ ತುಂಬ ಚೆನ್ನಾಗಿತ್ತು. ಎಲ್ಲರೂ ಬಂದಿದ್ದು ನನಗೋಸ್ಕರ ಟೈಮ್ ಕೊಟ್ಕೊಂಡು ಬಂದಿದ್ದು ತುಂಬ ಖುಷಿ ಆಯಿತು. ದೆನ್ ಯಾರು ನನ್ನ ಎಂಗೇಜ್ಮೆಂಟ್ ಬಂದಿದ್ದಾರೋ ಅವರಿಗೆ ನನ್ನ ಮನಸ್ಫೂರ್ತಿ ವಂದನೆಗಳು. ಓಹೋ, ನಾನು ಎಲ್ಲರೂ ಎಂಗೇಜ್ಮೆಂಟ್ ಹೋಗ್ತಿದ್ದೀವಿ, ಎಲ್ಲ ಫಂಕ್ಷನ್ ನಾನು ಹೋಗ್ತಿದ್ದೆ, ಬಟ್ ಇಲ್ಲ ಅವ್ರು ನನ್ನ ಫಂಕ್ಷನ್ ಬರ್ತಾರೆ ಅಂತಂದರೆ ಸಖತ್ ಖುಷಿ ಆಗುತ್ತೆ. ನಾನು ಕಾನ್ಷಿಯಸ್ ಆಗ್ಬಿಟ್ಟು ಅಂದ್ರೆ ಏನೋ ಒಂಥರ ಸಂಕೋಚ ಎಲ್ಲನೂ, ಬಟ್ ಖುಷಿ ಆಯಿತು. ದಿ ಕಾಮೆಸ್ಟ್ ಬ್ರೈಡ್ ಅಂತ ನೀನೆ. ಟೆನ್ಷನ್ ಇಲ್ಲ, ಏನಿಲ್ಲ, ಆರಾಮಾಗಿದ್ದೆ. ನಮಗಂತೂ ನಂಬಕ್ಕೆ ಆಗ್ತಾ ಇಲ್ಲ ನಿವೇದಿತ ಎಂಗೇಜ್ಡ್ ಅಂತ ಅಂದ್ಬಿಟ್ಟು, ಬಟ್ ಸ್ಟಿಲ್ ದಟ್ ಇಸ್ ದ ಟ್ರೂ ಫ್ಯಾಕ್ಟ್. ಎಂಗೇಜ್ಡ್ ಆಗ್ಬಿಟ್ಲು. ಇನ್ಮೇಲೆ ನನ್ನ ಹತ್ರ ಅದೇ ಥರ ಮುಂಚಿನ ಥರನೇ ಮಾತಾಡ್ತಾಳೋ ಇಲ್ಲೋ ಗೊತ್ತಿಲ್ಲ, ಕಾಲ್ ಮಾಡ್ತಾಳೋ ಇಲ್ಲೋ ಗೊತ್ತಿಲ್ಲ. ಸಾಕು, ಬರೀ ಅವರ ಬಾವಿ ಪತಿ ನಿನಗೂ ಗೊತ್ತು ನನ್ನ ಹತ್ರ ಇರಲ್ಲ, ನನ್ನ ಹತ್ರ ಇಲ್ಲ ಆ ಥರ ಇರೋ ಹುಡುಗಿ ಅಲ್ಲ ಅಂತ. ನೋಡೋಣ, ಮದುವೆ ಆದ್ಮೇಲೆ ಗೊತ್ತಾಗುತ್ತೆ. 5 ವರ್ಷದಿಂದ ಹಿಂಗೆ ಯಾರು ಹೇಳಿದ್ರು ನನ್ನ ಮದುವೆ ಆಗಲ್ಲ ಅದು ಇದು ಅಂತ ಅನ್ಕೊಂಡು. ಮದುವೆ ಆಗಲ್ಲ ಅಂತ ಹೇಳಿ. ಸೊ ಯಾ ಐ ಥಿಂಕ್ ಈ ಒಂದು ಏನದು ಎಂಗೇಜ್ಮೆಂಟ್ ಬ್ಲಾಗ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅನ್ಕೊಂತೀನಿ. ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕನ್ನ ಕ್ಲಿಕ್ ಮಾಡಿ, ಸೊ ದಟ್ ನನ್ನೆಲ್ಲ ವಿಡಿಯೋಸ್ ನಿಮಗೆ ಫಸ್ಟ್ ಬರುತ್ತೆ ಅಂತ ಹೇಳ್ತಾ ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್. ಬಾಯ್. ಒಬ್ಬೊಬ್ಬೊಬ್ಬ ಏನ್ ಭಕ್ತಿ, ಏನ್ ಭಕ್ತಿ. ದೇವರಿಗೆ ಥ್ಯಾಂಕ್ಸ್ ಹೇಳ್ತಾ ಇದೀನಿಲ್ಲ, ಈಗ ಏನೋ ನೆಗೆಟಿವ್ ಆಗಿಲ್ಲ, ಐ ಮೀನ್ ಏನಂತದಕ್ಕೆ ವಿಘ್ನಗಳಿಲ್ಲದೆ ಪೂರ್ಣ ಆಗಿದ್ದಕ್ಕೆ ದೇವ್ರಿಗೆ ಥ್ಯಾಂಕ್ಸ್ ಹೇಳ್ಬೇಕು ತಾನೇ. ಹೌದೌದೌದು, ಹೌದೌದೌದು. ಚಪ್ಪಾಳೆ. ನಿನ್ನ ಭಕ್ತಿಯನ್ನು ಮೆಚ್ಚಿ ವರ ಕೊಟ್ಟಿದ್ದಾನೆ, ಅದೇ ಶ್ರೇಯಸ್ ಎನ್ನುವ ವರ. ನನಗೆ ಒಂಥರ ಡ್ರೀಮಿ ಫೀಲು, ನಿಜ ಹೇಳ್ಬೇಕಂದ್ರೆ ಡ್ರೀಮಿ ಫೀಲು. ಇದೆಲ್ಲ ನಿಜವಾಗ್ಲೂ ನಿವೇದಿತಂಗ ನಡೀತಾ ಇರೋದು ಅನ್ನೋ ಥರ. ಅವಾಗ ನಂಗೆ ನಗು ಬರ್ತೈತೆ ಆ್ಯಕ್ಚುಲಿ ಹೇಳ್ಬೇಕಂದ್ರೆ. ಎಲ್ಲ ಸಖತ್ತಾಗಾಯ್ತು. ಊಟನೂ ಕೂಡ ಸಖತ್ತಾಗಿತ್ತು, ಎಲ್ಲ ಆನ್ ಪಾಯಿಂಟ್ ಪರ್ಫೆಕ್ಟ್ ಆಗಿತ್ತು, ಸಖತ್ತಾಗಿತ್ತು ಎಲ್ಲ. ಥ್ಯಾಂಕ್ ಯು ಸೊ ಮಚ್.